ಮಹಾಶಿವ ಹುಟ್ಟಿದ್ದು ಹೇಗೆ ಗೊತ್ತಾ? ಶಿವನ ಜನನದ ರೋಚಕ ಕತೆ ಇಲ್ಲಿದೆ ನೋಡಿ. ಮಹಾಶಿವರಾತ್ರಿಯನ್ನು ಹಿಂದೂ ಧರ್ಮದಲ್ಲಿ ಮಹತ್ವದಿಂದ ಆಚರಿಸಲಾಗುತ್ತದೆ. ಶಿವನ ಜನನದ ಬಗ್ಗೆ ವಿಷ್ಣು ಪುರಾಣದಲ್ಲಿ ಏನಿದೆ? ಬ್ರಹ್ಮನು ತಪಸ್ಸು ಮಾಡಿದಾಗ ಶಿವನು ಅವನ ತೊಡೆಯ ಮೇಲೆ ಮಗುವಾಗಿ ಕಾಣಿಸಿಕೊಂಡನು ಎಂಬ ಮಾತಿದೆ. ಇದು ನಿಜನಾ? ಇದಕ್ಕೆಲ್ಲ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಬ್ರಹ್ಮನ ಮಗನಾಗಿ ಶಿವ. ವಿಷ್ಣು ಪುರಾಣದಲ್ಲಿ ವಿವರಿಸಲಾದ ಶಿವನ ಜನನದ ಕತೆ ಬಹುಶಃ ಶಿವನ ಬಾಲ್ಯದ ಏಕೈಕ ವರ್ಣನೆಯಾಗಿದೆ. ಇದರ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅಗತ್ಯವಿತ್ತು. ಇದಕ್ಕಾಗಿ ಅವರು ತಪಸ್ಸು ಮಾಡಿದರು. ಇದ್ದಕ್ಕಿದ್ದಂತೆ ಅಳುತ್ತಿರುವ ಮಗು ಶಿವ ಅವನ ತೊಡೆಯ ಮೇಲೆ ಕಾಣಿಸಿಕೊಂಡನು. ಬ್ರಹ್ಮನು ಹುಡುಗನನ್ನ ಅಳಲು ಕಾರಣವೇನೆಂದು ಕೇಳಿದಾಗ ಆತ ನನಗೆ ಹೆಸರಿಲ್ಲ, ಅದಕ್ಕಾಗಿ ಅಳುತ್ತಿದ್ದೇನೆ ಎಂದು ಉತ್ತರಿಸಿದನು. ನಂತರ ಬ್ರಹ್ಮನು ಶಿವನಿಗೆ ರುದ್ರ ಎಂಬ ಹೆಸರಿಟ್ಟನು, ಅಂದರೆ ಅಳುವವನು ಎಂದರ್ಥ. ಆದರೆ ಈ ಹೆಸರಿನಲ್ಲೂ ಶಿವ ಮೌನವಾಗಿರಲಿಲ್ಲ. ಆದ್ದರಿಂದ ಬ್ರಹ್ಮನು ಅವನಿಗೆ ಮತ್ತೊಂದು ಹೆಸರನ್ನು ಕೊಟ್ಟನು. ಆದರೆ ಶಿವನಿಗೆ ಆ ಹೆಸರು ಇಷ್ಟವಾಗಿಲ್ಲ. ಹೀಗಾಗಿ ಶಿವನನ್ನು ಸಮಾಧಾನಪಡಿಸಲು ಬ್ರಹ್ಮನು ಅವನಿಗೆ 8 ಹೆಸರುಗಳನ್ನು ನೀಡಿದನು ಮತ್ತು ಶಿವನು ಆ 8 ಹೆಸರುಗಳಿಂದ ಪ್ರಸಿದ್ಧನಾದನು. ರುದ್ರ, ಶರ್ವ, ಭವ, ಉಗ್ರ, ಭೀಮ, ಪಶುಪತಿ, ಈಶಾನ್ ಮತ್ತು ಮಹಾದೇವ್. ಶಿವನ ಜನನದ ರಹಸ್ಯ. ಶಿವನು ಬ್ರಹ್ಮನ ಮಗನಾಗಿ ಜನಿಸಿದ ಹಿಂದೆ ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಇದೆ. ಇದರ ಪ್ರಕಾರ ಭೂಮಿ, ಆಕಾಶ ಸೇರಿದಂತೆ ಇಡೀ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗಿದಾಗ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ. ಆಗ ವಿಷ್ಣು ಮಾತ್ರ ತನ್ನ ಶೇಷನಾಗನ ಮೇಲೆ ನೀರಿನ ಮೇಲ್ಮೈನಲ್ಲಿ ಮಲಗಿರುವುದನ್ನು ಕಂಡುಬಂದಿತು. ಆಗ ಬ್ರಹ್ಮನು ಅವನ ಹೊಕ್ಕಳಿನ ಕಮಲದ ಕಾಂಡದ ಮೇಲೆ ಕಾಣಿಸಿಕೊಂಡನು. ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಶಿವನು ಕಾಣಿಸಿಕೊಂಡನು. ಬ್ರಹ್ಮದೇವನಿಗೆ ಶಿವ ಮತ್ತು ಶಂಕರನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆಗ ಶಿವನು ಕೋಪಗೊಳ್ತಾನೆ. ಆಗ ಹೆದರಿದ ವಿಷ್ಣು ಬ್ರಹ್ಮನಿಗೆ ದೈವಿಕ ದರ್ಶನವನ್ನು ನೀಡಿ ಶಿವನನ್ನು ನೆನಪಿಸಿದನು. ಬ್ರಹ್ಮನು ತನ್ನ ತಪ್ಪನ್ನು ಅರ್ಥಕೊಂಡು ಮತ್ತು ಶಿವನಿಗೆ ಕ್ಷಮೆಯಾಚಿಸಿದನು ಮತ್ತು ತನ್ನ ಮಗನಾಗಿ ಜನಿಸಲು ಅವನ ಆಶೀರ್ವಾದವನ್ನು ಕೋರಿದನು. ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವನಿಗೆ ಈ ವರವನ್ನು ನೀಡಿದನು. ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಅವನಿಗೆ ಒಬ್ಬ ಮಗನ ಅಗತ್ಯವಿತ್ತು ಮತ್ತು ನಂತರ ಅವನು ಶಿವನ ಆಶೀರ್ವಾದವನ್ನು ನೆನಪಿಸಿಕೊಂಡನು. ಆದ್ದರಿಂದ ಬ್ರಹ್ಮನು ತಪಸ್ಸು ಮಾಡಿದನು ಮತ್ತು ಶಿವನು ಅವನ ತೊಡೆಯ ಮೇಲೆ ಮಗುವಾಗಿ ಕಾಣಿಸಿಕೊಂಡನು.